ಓಂ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಉತ್ಸಾರ್ಥ ಉಚ್ಯತೆ. ಓಂ ಮತಾತೋ ಬ್ರಹ್ಮ ಜಿಜ್ಞಾಸ. ಓಂ. ಅದಕ್ಕೆ ಎಲ್ಲ ಜ್ಞಾನನೂ ಒಂದು ಕಡೆಗೆ, ಎಲ್ಲ ಪದಾರ್ಥ ಒಂದು ಕಡೆಗೆ, ದೇವರೊಬ್ಬನೇ ಒಂದು ಕಡೆಗೆ. ಆದ್ದರಿಂದ ಎಲ್ಲದ ಜ್ಞಾನ ಒಂದು ಕಡೆಗೆ, ಬ್ರಹ್ಮಜ್ಞಾನ ಒಂದೇ ಒಂದು ಕಡೆಗೆ. ಅರ್ಥ ಆಯ್ತಿಲ್ಲ? ಸೊ ಬ್ರಹ್ಮಜ್ಞಾನ ಒಂದರಿಂದ ಎಲ್ಲ ಸಾಧನೆ ಮಾಡೋಕ್ಕೂ ಬರುತ್ತೆ. ಆದ್ದರಿಂದ ಅದಕ್ಕೆ ಟಾಪ್ ಪ್ರಯಾರಿಟಿ ಕೊಡಬೇಕು. ಅದನ್ನು ಹೇಳ್ತಾರೆ. ಈಗ ಒಂದು ಸೂತ್ರಗಳೆಲ್ಲ ಬಗ್ಗೆ ಹೇಳಿ ಆಯ್ತು. ಈಗ ಅಧಿಕಾರಶ್ಚೋಕ್ತೋ ಭಾಗವತ ತಂತ್ರೆ. ಈ ಯಾರು ಓದಬೇಕು ಇದನ್ನ? ಅಧಿಕಾರಿಗಳು ಹೇಗಿರ್ತಾರೆ ಅಂದರೆ ಹೀಗಿರಬೇಕು. ಏನು ಹೇಳಿದ್ರು ಮೊದಲೀಗ? ಅಥ ಶಬ್ದದಿಂದ ಆಯಿತು. ತಥವು ಪ್ರಾಣಾತ್ಮಕವು ಪ್ರೋಕ್ತೋ. ಓಂಕಾರಶ್ಚಾತ ಶಬ್ದಶ್ಚ ದೇವರು. ಯಾತಕ್ಕೆ ಓಂಕಾರಕ್ಕೆ ಮತ್ತು ಅಥ ಶಬ್ದಕ್ಕೆ ಮಹತ್ವ ಅಂದರೆ ಪರಮಾತ್ಮ ಸೃಷ್ಟಿಗೆ ಹೊರಟ ಮೊದಲು ಬಾಯಿಂದ ಬಂದ ಪದಗಳಿವು. ಅದಕ್ಕೆ ಭಾರಿ ಮಹತ್ವ ಇದೆ. ಶಿಶುಕ್ಷೋ ಪರಮಾತ್ ವಿಷ್ಣೋ ಪ್ರಥಮಂ ತೌ ವಿನಿಶ್ರುತೌ ಓಂಕಾರಶ್ಚಾಥ ಶಬ್ದಶ್ಚ ತಸ್ಮಾತ್ ಪ್ರಾಥಮಿಕವು ಕ್ರಮ. ಅದಕ್ಕೆ ಮೊದಲು ದೇವರ ಬಾಯಿಂದ ಬಂದರೆ ಮೊದಲು ಹೇಳೇ ಶುರು ಮಾಡಬೇಕು. ತದ್ಧೇ ತೃಪ್ನಂ ಮತಂಶ್ಚಾಪಿ ತೃತೀಯ ಅಥ ಉದಾಹೃತ. ಯಾತಕ್ಕಪ್ಪ ಅಂದರೆ ಅಥ ಶಬ್ದ ಹಾಕಿದ್ದಾರೆ, ಮೂರನೇದು. ದೇರ್ಫೋರ್ ಓಂ ಮೊದಲನೇದು, ಅಥ ಎರಡನೇದು, ಅತಃ ಮೂರನೇದಾದ್ದರಿಂದ ಓಂಕಾರ ಇಲ್ಲ ಅಂತ ಯಾರು ಹೇಳ್ತಾರೋ ಬ್ರಹ್ಮಸೂತ್ರ ಭಾಷೆಗೆ ವಿರುದ್ಧ. ಗೊತ್ತಾಯ್ತಾ? ತಥೌ ಪ್ರಾಣಾತ್ಮಕವು ಪ್ರೋಕ್ತವು ವ್ಯಾಪ್ತಿ ಸ್ಥಿತಿ ವಿಧಾಯಕವು. ಅಕಾರ ಸರ್ವವಾಗಾತ್ಮ. ಇನ್ನೊಂದು ಅರ್ಥ ಇದೆ. ಅಥ ಬಿಟ್ಬಿಡಿ, ಬರೀ ಆ ಶಬ್ದಕ್ಕೆ ಎಷ್ಟು ಮಹತ್ವ ಇದೆ ಗೊತ್ತಾ? ಅಕಾರ ಸರ್ವಭಾಗಾತ್ಮ, ಎಲ್ಲ ಅಕ್ಷರಗಳಿಗೆ ಮೂಲ ಅಕಾರ. ಆದ್ದರಿಂದ ಆ ಅಂತ ಹೇಳಿದ ತಕ್ಷಣ ಸರ್ವಶಾಸ್ತ್ರದ ಸಾರ ಅದರಲ್ಲಿದೆ. ಎರಡನೇದು ಪರಬ್ರಹ್ಮಾಭಿಧಾಯಕ. ಯಾರನ್ನು ಹೇಳುತ್ತದು ಅಂತ ಹೇಳಿದರೆ ದೇವರನ್ನು ಹೇಳುತ್ತೆ. ಆ ಅಂದರೆ ದೇವರ ಹೆಸರು. ಡಿಕ್ಷನರಿ ಆ ದೇವರ ಹೆಸರು, ನೇಮ್ ಆಫ್ ಗಾಡ್ ಅಂತ ಬರೀತಾರೆ. ಇವತ್ತಿನ ನಾಸ್ತಿಕರು ಕೂಡ ಡಿಕ್ಷನರಿ ಇರೋದೇ ಹಾಗೆ. ನೇಮ್ ಆಫ್ ನಾಸ್ತಿಕ ಡಿಕ್ಷನರಿ ಬರೆದ್ರು ಕೂಡ ಡಿಕ್ಷನರಿ ಸ್ವಂತ ಕ್ರಿಯೇಟ್ ಮಾಡಾಗಿರೋದನ್ನು ಬರೀಬೇಕು ಅವರು. ಆ ಅಂದರೆ ಏನರ್ಥ? ದೇವರ ಹೆಸರು. ಬೇರೆ ಬೇರೆ ಅರ್ಥನೇ ಇಲ್ಲ. ಆ ರೀತಿ ಅಕಾರ ಸರ್ವವಾಗಾತ್ಮ ಪರಬ್ರಹ್ಮಾಭಿಧಾಯಕ ತಥವು ಪ್ರಾಣಾತ್ಮಕವು ಪ್ರೋಕ್ತವು. ಅದಕ್ಕೇನೆ ಅಕ್ಷರಮಾಲೆಯಲ್ಲೂ ಕೂಡ ಆ ಬದಲಾತಕ್ಕೆ ಬಂತು. ದೇವರ ಹೆಸರೇ ಶುರುವಾಗುತ್ತೆ. ಫಸ್ಟ್ ದೇವರ ಹೆಸರು, ಉಳಿದು ದೇವರ ಹೆಸರೇ. ಇದು ಎಕ್ಸ್ಕ್ಲೂಸಿವ್ ಅಂತೀವಲ್ಲ ಹಾಗೆ. ವ್ಯಾಪ್ತಿ ಸ್ಥಿತಿ ವಿಧಾಯ. ಇನ್ನು ಮುಂದೆ ಎರಡಿದೆ. ತಥವು ತಥವು ಅಂದರೆ ಏನು? ಈ ತಥವು ಎಲ್ಲಿ ತಥಾ ತೋಡಿ ಎಲ್ಲೂ ಸಿಗೋದೇ ಇಲ್ಲ. ತ ಮತ್ತು ಥ. ಇಲ್ಲಿ ತಾ ಎಲ್ಲಿದೆ? ಅತಃ. ಥ ಎಲ್ಲಿದೆ? ಅಥ ಅಲ್ಲಿದೆ. ತಥವು ಪ್ರಾಣಾತ್ಮಕವು ಪ್ರೋಕ್ತವು. ಪ್ರಾಣದೇವ ದೇವತೆಗಳು. ಅದಕ್ಕೆ ಸರ್ವೋತ್ತಮತ್ವದ ಹೆಸರು ಆ. ಪ್ರಾಣದ ಹೆಸರು ತ ಮತ್ತು ಥ. ವ್ಯಾಪ್ತಿ ಸ್ಥಿತಿ ವಿಧಾಯಕ. ಏನರ್ಥ ಅದಕ್ಕೆ? ತ ಅಂದರೆ ತತ ವ್ಯಾಪ್ತಿ, ಆಮೇಲೆ ಥ ಅಂದರೆ ಸ್ಥಿತಿ ವಿಧಾಯಕ. ಉತ್ತಿಷ್ಠ ಥ ಅಂತ ಬರೀ ಬಂದರೆ ಏನಂತ ಹೆಸರು? ಸ್ಥಿತಿ ಅಂತ ಅರ್ಥ. ಗೊತ್ತಾಯ್ತಾ? ಇದೇನರ್ಥ ಇದಕ್ಕೆ? ವ್ಯಾಪ್ತಿ ಅಂತ ಅರ್ಥ. ಸೊ ವಾಯುದೇವರು ವ್ಯಾಪ್ತರು ಸ್ಥಿತಿದಾಯಕರಾದ್ದರಿಂದ ಅವರ ಹೆಸರು. ಅದು ಪರಮಾತ್ಮ ಮುಖ್ಯ ದೇವರ ಹೆಸರೇನೆ. ಅತಶ್ಚ ಪೂರ್ವ. ಆದ್ದರಿಂದ ವಾಯು ನೋಡಿ, ನಾವು ಆಚಮನ ಪ್ರಾಣಾಯಾಮ ಮಾಡ್ತೇವೆ ಫಸ್ಟ್. ಯಾವುದೇ ಕರ್ಮ ಮಾಡಿ, ಯಾರೇ ಹೋಗಲಿ, ಆಚಮ್ಯ ಪ್ರಾಣಾಯಾಮ. ಆಚಮನ ಅಂದರೆ ಕೇಶವಾದಿಗಳು, ಹರಿಸ್ಮರಣೆ. ಪ್ರಾಣಾಯಾಮ ಅಂದರೆ ವಾಯುದೇವ ಸ್ಮರಣೆ. ತಥೌ ಬಂತಲ್ಲ, ಆ ತಥೌ ಅಥ ನಿತ್ಯದಲ್ಲಿ ಅದಿಲ್ಲದವ್ರು ಶುರುವಾಗಿದ್ದ ಹಾಗೆ ಬ್ರಹ್ಮಸೂತ್ರಗಳು ಎಲ್ಲ ಶುರು ಹಾಗೆ ಆಗಬೇಕು. ಅತಶ್ಚ ಪೂರ್ವಮುಚ್ಚಾರ್ಯಾ ಸರ್ವೇಯೇತೆ ಸತಾಂ ಮತಃ. ಎಲ್ಲರೂ ಕೂಡ ಅದೇನು ಮಾಡಬೇಕು? ಅದನ್ನು ಮೊದಲಿಗೆ ಉಚ್ಚಾರಣೆ ಮಾಡಲೇಬೇಕು. ಸಜ್ಜನರಿಗೆ ಹೇಳಿದ ಮಾತು ಅಂತ ಹೇಳ್ತಾರೆ. ಅಥಾತ ಶಬ್ದಯೋರೇವಂ ವೀರ್ಯಮಾಜ್ಞಾಯ ತತ್ವತಃ. ಹೀಗೆ ಅಥ ಮತ್ತು ಅತಃಶಬ್ದಗಳ ವೀರ್ಯ ಅಂದರೆ ಸಾಮರ್ಥ್ಯ ಹೀಗಿದೆ ಅಂತ ತತ್ವತಃ ತಿಳ್ಕೊಂಡ ಮೇಲೆ ಸೂತ್ರೇಶು ಮಹಾಪ್ರಾಜ್ಞಾ ತಾವೇ ವಾದವು ಪ್ರಯುಜ್ಯತೆ. ಮಹಾಜ್ಞಾನಿಗಳೆಲ್ಲ ಸೂತ್ರ ಬರೀಬೇಕಾದ್ರೆ ಅಥಾತೋತ್ ಶಬ್ದನೇ ಉಪಯೋಗಿಸ್ತಾರೆ. ಇದಿಷ್ಟು ಬ್ಯಾಕ್ಗ್ರೌಂಡ್ ಕೊಟ್ಟರು. ನೀವು ಎಷ್ಟು ಭಾಷೆ, ಎಷ್ಟು ಕ್ಲಾರಿಟಿ ಬಂತು ಅದರೊಳಗೆ. ಅಥ ಶಬ್ದಕ್ಕೆ ಒಂದೊಂದೇ ಪದ ಬಿಡಿಸ್ತಾರೆ. ಓಂ ಅಥ ಶಬ್ದ ಇದೆಲ್ಲ ಹೇಳ್ಬಿಟ್ಟು ಎಲ್ಲ ಮೊದಲು ಇಡೀ ಸೂತ್ರಕ್ಕೆ ಪ್ರತಿ ಪದಕ್ಕೆ ಸ್ವರಸ್ ಹೇಳ್ತಾ ಬಂತು. ಎಲ್ಲ ಕಡೆ ಹೇಳೋದಿಲ್ಲ ಮತ್ತೆ ಇದನ್ನು. ಇದು ಬೇರೆ ಕಡೆ ಅಪ್ಲೈ ಮಾಡ್ಕೋಬೇಕು ನಾವು. ಅಧಿಕಾರಶ್ಚೋಕ್ತೋ ಭಾಗವತ ತಂತ್ರೇ ಮಂದ ಮಧ್ಯೋತ್ತಮತ್ವೇನ ತ್ರಿವಿಧಾ ಹಿ ಅಧಿಕಾರಿಣಃ ತತ್ರ ಮಂದ ಮನುಷ್ಯೇಷು ಉತ್ತಮಗಣ ಮತಾಃ. ಅಧಿಕಾರಿಗಳು ಮೂರು ವಿಧ. ಮಂದಾಧಿಕಾರಿಗಳು, ಮಧ್ಯಾಧಿಕಾರಿಗಳು, ಉತ್ತಮಾಧಿಕಾರಿಗಳು. ಮಂದ ಅಂದ್ರೇನು? ಥರ್ಡ್ ಕ್ಲಾಸ್ ಪೀಪಲ್, ಅಧಿಕಾರಿಗಳೇ. ಎರಡನೇವರು ಮಧ್ಯಮರು, ಮೂರನೇವರು ಉತ್ತಮರು. ತತ್ರ ಮಂದ ಮನುಷ್ಯೇಷ ಉತ್ತಮ ಗಣ. ಮಂದಾಧಿಕಾರಿಗಳು ಯಾರು ಅಂದರೆ ಮನುಷ್ಯೋತ್ತವರು ಮಂದಾಧಿಕಾರಿಗಳು. ಅದಕ್ಕೆ ಸುರಾಧ್ಯ ನರಾಂತ ಅಂತ ಹೇಳಿದರು. ಸುರಾಧ್ಯರು ಮೊದಲನೇ ದೇವರು, ಫಸ್ಟ್ ಅವರು. ಇವರು ಲೋಯೆಸ್ಟ್ ಆದ್ದರಿಂದ ಅಲ್ಲಿಂದ ಅಲ್ಲಿವರೆಗೂ ಹೇಳ್ತಾರೆ. ಮಧ್ಯಮ ಋಷಿಗಂಧರ್ವಾಹ.
ಋಷಿಗಂಧರ್ವರಲ್ಲಿ ಮಧ್ಯಮಾಧಿಕಾರಿಗಳು, ದೇವತೆಗಳು ಉತ್ತಮಾಧಿಕಾರಿಗಳು, ಮತ್ತೆ ಅದರಲ್ಲಿ 1 2 3 ಮತ್ತೆ ಅತ್ಯುತ್ತಮ ಪ್ರಥಮಾಧಿಕಾರಿಗಳು ಅಂದರೆ ಬ್ರಹ್ಮ ಋಷಿಗಳು. ಇತಿ ಜಾತಿಕೃತೋ ಭೇದ ತಥಾನ್ಯೋ ಗುಣಪೂರ್ವಕ. ಇದಿಷ್ಟು ಕೂಡ ಜಾತಿ ವಿಷಯದ ಮೇಲೆ ಹೇಳಿದ ಆಧಾರ ಇದು. ಇನ್ನೊಂದು ಕ್ರಮ ಇದೆ, ಭಕ್ತಿಮಾನ್ ಪರಮೇ ವಿಷ್ಣು. ಭಕ್ತಿಯಲ್ಲಿ ದೇವರಲ್ಲಿ ವಿಷ್ಣು ಭಕ್ತನಾಗದೆ ಹೋದರೆ ಏನೇ ಆಗಿದ್ದರೂ ಅಧಿಕಾರ ಇಲ್ಲ ಅವನಿಗೆ. ವಿಷ್ಣು ಭಕ್ತ ಜಾತಿ ಅಂದರೆ ಏನು? ದೇವಜಾತಿ, ಮನುಷ್ಯ ಜಾತಿ, ಅಲ್ಲಿ ಹೇಳಿದ್ದು ದೇವ ಋಷಿ ಜಾತಿ, ಆ ಜಾತಿ ಹೇಳಿದ್ದು. ಈ ಜಾತಿ ಕನ್ನಡದ ಈ ಜಾತಿಗಳಲ್ಲ. ನಾವು ಹೇಳ್ತೀವಲ್ಲ ಮಾವಿನ ಹಣ್ಣು ಈ ಜಾತಿ ಮಾವಿನ ಹಣ್ಣು ಅಂತ ಹೇಳೋದಿಲ್ಲ. ಜಾತಿ ನಿಷೇಧ, ಹಣ್ಣನ್ನು ನಿಷೇಧ ಮಾಡಿ ನೋಡಿ ಮರಗೋ ಹೇಳಿದ್ರು, ಮರಗೋ ಬಾಂಡ್ ತೊಗೊಂಡು ಇಂಥದ್ದು ಬೈತಾರಿಲ್ಲ ಅದನ್ನು. ಜಾತಿ ಬೇರೆ ಆಯಿತು, ಗೊತ್ತಾಯ್ತಾ ಏನ? ಜಾತಿ ಬೇರೆ ಎಂಬುದು ಬೇರೆ, ನಿಂದೆ ಎಂಬುದು ಬೇರೆ. ನಿಂದೆ ಯಾವಾಗ ತಪ್ಪದು, ಮಾಡಬಾರದು, ಯಾವ ಕಾಲಕ್ಕೂ ನಿಂದೆ ಮಾಡಬಾರ್ದು. ನೀನು ಮರಗೋ ಇಷ್ಟ ಇಲ್ಲ ಬಿಟ್ಬಿಡು ಅಷ್ಟೇ, ಉಪಯೋಗ ಇಲ್ಲ ಒಂದು ಬೇಕದು. ಅದು ಅರ್ಥ ಮಾಡಿಕೊಳ್ಳೋದು. ನಿಂದೆ ಮಾಡಿದರೆ ಯಾವುದಕ್ಕೂ ಕೆಟ್ಟ ಹೆಸರು ಬರೋದು. ನಿಂದೇನು ಉಪಯೋಗಿಸ್ಬಾರ್ದು, ಅದನ್ನು ಅಡ್ವಾಂಟೇಜಿಗೆ ಉಪಯೋಗಿಸ್ಬಿಟ್ರೆ ತಪ್ಪಲ್ಲ. ಮುಂದೆ ನೋಡಿ, ಭಕ್ತಿ ಮಟ್ಟು ಒಳಗಿಂದ ತೊಗೊಂಡ್ರೆ ಏನಿರಬೇಕು? ಇದು ಹೊರಗಿಂದ, ಇದು ಜಾತಿ ಹೊರಗಿಂದ. ಒಳಗಿಂದ ಭಕ್ತಿಮಾನ್ ಪರಮೇ ವಿಷ್ಣು. ವಿಷ್ಣು ಭಕ್ತರಾಗಿರ್ಬೇಕು. ಇಲ್ಲದವರೆ ಶಾಸ್ತ್ರಕ್ಕೆ ಏನೂ ಅಧಿಕಾರನೇ ಇಲ್ಲ ಅವರಿಗೆ. ಅಂದರೆ ಮೊದಲನೇದು ಅಂದರೆ ಪೇಟ್ರಿಯಾಟ್ ಆಗಿರಬೇಕು. ಯಾವುದೇ ದೇಶದಲ್ಲಿದ್ದಾಗ ದೇಶಭಕ್ತಿ ಮಿನಿಮಮ್. ಎಲ್ಲ ಇದೆ, ದೇಶದ್ರೋಹಿ ಹೊರಟೋಯ್ತಾರೆ. ಹಾಂ ಏನು ಬೇಕಾರಾಗಿರ್ಬೋದು. ಸ್ವರೂಪದಿಂದಲೇ ಮುಕ್ತಿಯಾಗೋದು ಯಾವಾಗಲೂ. ಇದು ಕೊನೆ ಅಷ್ಟೇ. ಅದು ಕೊನೆಯ ಜನ್ಮ ಯಾವಾಗಲೂ ಕೂಡ ಸ್ವರೂಪದ್ದಾಗಿರೋದ್ರಿಂದ ದೇವತೆ ಯಾವುದೋ ರೂಪದಲ್ಲಿ ಇರೋದಿಲ್ಲ, ಅದೇ ರೀತಿಯಲ್ಲೇ ಇರ್ತಾರೆ. ಕೊನೆಯ ಫೈನಲ್ ಅದು ಕಾನ್ವೊಕೇಶನ್ ಇದ್ದಾಗೆ. ಅದು ಅವ್ರಿಗೆ ಮಾತ್ರ ಸ್ವರೂಪ ಇದ್ದದ್ದು ಮಾತ್ರ ಅಪ್ಲೈ ಆಗುತ್ತೆ. ದೇವತೆಗಳು ಹಾಗೆಲ್ಲ ಇರೋದಿಲ್ಲ, ಅವ್ರು ದೇವ ರೂಪದಲ್ಲೇ ಇರ್ತಾರೆ. ಇವರು ಅವರ ಆ ಸ್ವರೂಪ ಜೀವರೇ ಆಗಿದ್ದಾರೆ ಅಂತ ಅರ್ಥ. ಬೇರೆ ಪ್ರಸಂಗ ಆದರೆ ಹುಟ್ಟಿರ್ಬೋದು, ಅಂತ್ಯದಲ್ಲಿ ಹಾಗೆ ಹೇಳ್ಬಾರ್ದು. ಅದೆಲ್ಲ ಬೇಕು. ಸ್ವಲ್ಪ ಯಾವಾಗ ಹುಟ್ಟೋರಾಗಿದ್ದರೆ ಹಿಂದಿನ ಜನ ಆಗ ಕೌಂಟ್ ಆಗಲ್ಲ ಅವರಿಗೆ. ಪ್ರಾರಬ್ಧದ ದೇಹ ಆದ್ದರಿಂದ ಡೈರೆಕ್ಟ್ ಅದಕ್ಕೆ ಬರ್ತಾರೆ. ಬೇರೆ ಆದರೆ 1 2 3 ಮೊದಲಿಂದ ಬಿಟ್ಕೊಂಡ್ಬರ್ಬೇಕು. ಇದರಲ್ಲಿ ಹಾಗಿಲ್ಲ, ಪ್ರಾರಬ್ಧ ಅಷ್ಟೇ. ಯಾವ ಬೇಕಾದ್ರೂ ಹೋಗ್ಬೋದು. ಹೊಸ ಕ್ಯೂದಲ್ಲಿ ನಿಂತು ಹೋದವ್ರು ಮತ್ತೆ ಬರ್ತೇನೆ ಬಾಲೋ ಮಾಡ್ತಾರೆ. ಬರೋನು ಹೋಗಿ ಹೊಸಬ ಹೋಗ ಅವನು ಮಾಡಿದ್ರೆ ಮತ್ತೆ ನಿಂತಿದ್ದವನು ಅಂತ ಹೇಳ್ತಾರೆ. ಅವನಿಗೆ ಮತ್ತೆ ಒಂದು ಚೇರಾಗಿರೋ ಇಟ್ಟು ಛತ್ರಿಗೆ ಇಟ್ಟೋಗಿರ್ತಾರಲ್ಲ ಅಂಥವನು. ಆ ಬ್ರಹ್ಮ ಸ್ತಂಭ ಪರ್ಯಂತ. ಎರಡನೇ ಯಾರು ಅಂದರೆ ಅಧಮ ಶಮಾಧಿ ಸಂಯುಕ್ತ. ಮಧ್ಯಮ ವಿಷ್ಣು ಭಕ್ತಿ ಇದೆ, ಶಮಾಧಿಗಳು ಸೇರ್ಕೊಂಡ್ಬಿಟ್ಟಿದೆ ಅವನಲ್ಲಿ. ಅವನು ಮೊದಲನೇವನು. ಶಮಾಧಿಗಳು ಡಾಮಿನೇಟ್ ಆಗಿ, ವಿಷ್ಣು ಭಕ್ತಿ ಕಾಮನ್ನು, ಭಕ್ತಿಯೋಗ ಜ್ಞಾನಯೋಗ ಇದ್ದ ಹಾಗೆ. ಆದರೆ ಅವನಿಗೆ ಶಮಾಧಿಗಳು ಜಾಸ್ತಿ ಇದೆ, ಅವನನ್ನೇನು ಮಧ್ಯಮಾಧಿಕಾರಿ. ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಸಾರಂಚಾಪಿ ಅನಿತ್ಯಕಂ ವಿಜ್ಞಾಯ ಜಾತವೈರಾಗ್ಯೋ ವಿಷ್ಣುಪಾದೈಕ ಸಂಶ್ರಯ ಸಬುತ್ತಮೋ ಅಧಿಕಾರಿ ಸ್ಯಾತ್. ಒಂದೊಂದೇ ಯಾಡ್ ಮಾಡ್ತಾ ಹೋಗಬೇಕು. ಬರೀ ಭಕ್ತ ಲೋಯೆಸ್ಟ್ ಅವನು. ಶಮದಾಯ ಸಂಪತ್ತಿ ಬಂತು, ಜಾಸ್ತಿ ಆದ. ಇನ್ನೂ ಬಿಟ್ಟೋಯ್ತಾ? ಎಷ್ಟು ಅಧ್ಯಯನವಾನ್ ನರ, ಅಧ್ಯಯನವನ್ನು ಮಾಡ್ತಾನೆ, ಭಕ್ತನೂ ಆಗಿದ್ದಾನೆ, ಅವನು ಅಧಮಾಧಿಕಾರಿ. ಅವನು ಮೇಲೆ ಹೋಗ್ತಾ ಹೋಗ್ತಾ ಕೆಳಗಿಂದು ಸೇರಿ ಬರುತ್ತೆ. ಮತ್ತೆ ಮೇಲೆ ಹೋಗ್ತಾ ಹೋಗ್ತಾ ಕೆಳಗಿಂದ ಸೇರಿರ್ಬೇಕು. ಯಾವುದದು? ಶ್ರಮಾದಿ ಸಂಯುಕ್ತೋ ಮಧ್ಯಮ ಸಮುದಾಹೃತ. ಇನ್ನೊಬ್ಬನಿದ್ದಾನೆ, ವೈರಾಗ್ಯ ಇದೆ ಅವನಿಗೆ. ಇವರು ವೈರಾಗ್ಯ ನಿಧಾನ ಆಮೇಲೆ ಬರ್ಬೋದು, ಸ್ವಲ್ಪ ಇದ್ದಿತ್ತು. ಇವ್ರಿಗೆ ಹಾಗಲ್ಲ, ಮೊದಲೇ ಬಂದಾಗ್ಬಿಟ್ಟಿದೆ. ಅವನು ಟಾಪ್ ಅಧಿಕಾರಿ, ಗೊತ್ತಾಯ್ತು. ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಮೊದಲೇ ಅವನಿಗೆ. ಭಕ್ತಿ, ಶಮದವಾದ ಸಂಪತ್ತಿ, ವೈರಾಗ್ಯ ಎಲ್ಲ ಸೇರ್ಕೊಂಡ್ಬಿಟ್ರೆ ನಮ್ಮ ವರೋಣ್ಣ ಅಧಿಕಾರಿ. ಬಟ್ ಮಿನಿಮಮ್ ಇರಬೇಕಾದ್ದೇನು? ಭಕ್ತಿ ಪ್ಲಸ್ ಅಧ್ಯಯನ ಮಾಡೋ ಆಸಕ್ತಿ. ಅಧ್ಯಯನ ಮಾಡಿದ್ರೆ ಬರೀ ಭಕ್ತಿಯನ್ನು ಮೀನಿಂಗ್ಲೆಸ್. ವಿಜ್ಞಾಯ ಜಾತ ವೈರಾಗ್ಯೋ ವಿಷ್ಣು ಪಾದೈಕ ಸಂಶ್ರಯ. ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಸಾರಂಚಾಪಿ ಅನಿತ್ಯಕಂ. ಆ ಬ್ರಹ್ಮ ಸ್ತಂಭ ಪರ್ಯಂತಂ. ಸ್ತಂಭ ಅಂತ ಓದ್ಕೋಬಾರದು, ಸ್ತಂಭ ಅದು. ಸ್ತಂಭ ಅಲ್ಲ, ಸ್ತಂಭ ಬೇರೆ. ನೃಸಿಂಹ ಸ್ತಂಭೋದ್ಭವ ಅನ್ನಬಾರ್ದು, ಸ್ತಂಭೋದ್ಭವ ಅನ್ನಬೇಕು. ಸ್ತಂಭ ಅಂತ ಹೇಳಿದ್ರೆ ಜೊಂಡು ಅಂತೀವಲ್ಲ, ಅದು ತೃಣ ಅಂತ ಕರೆಯೋದಿಲ್ಲ, ಜೊಂಡು. ಅದಕ್ಕೆ ಸ್ತಂಭ ಅಂತ ಕರೀತಾರೆ. ಈ ಸ್ತಂಭ ಅಲ್ಲ. ಅದು ಯಾರು ತಪ್ಪಿಟ್ಟು ಮಾಡಿದ್ದಾರೆ ತಿಳ್ಕೊಂಡು ಹೋಗ್ಲಿಕ್ಕೆ ಹೋಗಬಾರ್ದು. ಅದು ಎರಡು ಪದಗಳೇ ಬೇರೆ. ಚಾಪಿ ಅನಿತ್ಯಕಂ. ಇದು ಜಗತ್ತು ಬ್ರಹ್ಮದೇವರಿಂದ ಹಿಡಿದು ಈ ಸ್ತಂಭದವರೆಗೆ ಎಲ್ಲವೂ ಅಸಾರ ಮತ್ತು ಅನಿತ್ಯ. ಅಸಾರ ಮತ್ತು ಅನಿತ್ಯ. ದೇವರು ಸಸಾರ ಮತ್ತು ನಿತ್ಯ. ದೇವರು ಈ ರೀತಿ ತಿಳ್ಕೊಂಡವನು ವಿರಕ್ತನಾಗ್ತಾನೆ. ವಿಜ್ಞಾಯ ಜಾತ ವೈರಾಗ್ಯೋ ವಿಷ್ಣು ಪಾದೈಕ ಸಂಶ್ರಯ. ದೇವರನ್ನೇ ನಂಬಿದ್ದಾನೆ, ಬೇರೆ ಕಡೆ ಗಮನ ಕೊಡೋದಿಲ್ಲ. ಸ ಉತ್ತಮೋ ಅಧಿಕಾರಿ ಸ್ಯಾತ್. ಇವೆಲ್ಲ ಒಳಗಿನಿಂದ ಬರೋ ಗುಣಗಳು.
ಸನ್ಯಸ್ತಾಖಿಲ ಕರ್ಮವಾನ್, ಎಲ್ಲ ಕನ್ಯೆಗಳನ್ನು ಬಿಟ್ಟ ಅಂತ ಅರ್ಥ ಅಲ್ಲ, ದೇವ್ರಿಗೆ ಒಪ್ಪಿಸಿ ಮಾಡ್ತಾನೆ ಹೊರತು ಅವನು ಬಿಟ್ಟುಬಿಡೋನು ಅಂತ ಅರ್ಥ ಮಾಡಬಾರ್ದು. ಅಧ್ಯಯನ ಮಾತ್ರವತಃ ಒಂದು ಇದಿಷ್ಟು ಅಧಿಕಾರದ ವಿವರಣೆಗಳು, ಅದು ಆ ಶಬ್ದಗಳ ವಿವರಣೆ, ಅಧಿಕಾರದ ವಿವರಣೆ, ಅದು ಜಾತಿ ಭೇದ, ಆಮೇಲೆ ಗುಣಭೇದ ಹೇಳಿದರೆ ಈಗ ಮುಂದೆ ಒಂದೊಂದೇ ಹೇಳ್ತಾ ಹೋಗ್ತಾರೆ. ಅದು ನಾಳೆ ಮೊದಲೇ ಸೂತ್ರ ಮುಗಿಯೋ ಹೊತ್ತಿಗೆ ಒಂದು ದೃಷ್ಟಿಯ ಸಂಕ್ಷಿಪ್ತ ಬ್ರಹ್ಮಸೂತ್ರ ಭಾಷೆ ಇದ್ದಾಗ ಒಂದೇ ಸೂತ್ರದಲ್ಲಿ ಇಡೀ ಬ್ರಹ್ಮಸೂತ್ರ ಅದು ಬರೆಯೋದು ಬಂದು ಒಂದೇ ಸೂತ್ರದಲ್ಲಿ ಅರ್ಥ ಇದ್ದಾಗಿರ್ತದೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅನ್ವಯ ಮಾಡ್ಕೋಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇಡಿತಃ ಯದವೋಚಮಹಂ